ಹಕ್ಕುಗಳ ಬಗ್ಗೆ ಮಾತಾಡ್ತೀರಾ. ನಿಮ್ಮನ್ನು ಜರ್ನಲಿಸ್ಟ್ಗಳ ಅಡ್ವೊಕೇಟ್ ಅಂತ ಕೂಡ ಕೆಲವರು ಹೇಳ್ತಾರೆ. ಏನು ಹೇಳ್ತೀರಾ ಸರ್ ಅವರು ಅದ್ರ ಬಗ್ಗೆ? ನಾನು ಯಾವತ್ತೂ ಮೊದಲಿಂದ ಜರ್ನಲಿಸ್ಟ್ಗೋಸ್ಕರ ಯಾವಾಗಲೂ ಅವ್ರಿಗೋಸ್ಕರ ಫೈಟ್ ಮಾಡಿದ್ದೀನಿ. ಸುಳ್ಳು ಕೇಸುಗಳು ಹಾಕ್ಕೊಂಡು ಜರ್ನಲಿಸ್ಟ್ಗಳನ್ನ ಅರೆಸ್ಟ್ ಮಾಡಿದಾಗಲೂ ಎಲ್ಲ ಕಡೆ ಆ ಕಡೆ ನಮ್ಮ ಇಲ್ಲಿಂದಲ್ಲ ಎಲ್ಲ ಕಡೆ ಹಂಗೆ ಆದಾಗ ಜರ್ನಲಿಸ್ಟ್ಗಳಿಗೋಸ್ಕರ ನಾನು ಯಾವಾಗಲೂ ಹೋಗಿ ಮಾತಾಡಿದ್ದೀನಿ. ಸರ್ ನಾನು ಪೊಲೀಸವ್ರಿಗೆ ಇದು ಅಂದಿದ್ದೀನಿ, ನೀವು ಜರ್ನಲಿಸ್ಟ್ಗಳ ವಿರುದ್ಧ ಏನಾದರೂ ಸುಳ್ಳು ಕೇಸುಗಳು ಹಾಕಿದರೆ ನಿಮ್ಮ ವಿರುದ್ಧ ನಾನು ಹೋರಾಟ ಮಾಡ್ತೀನಿ. ಅದು ಬಂದು ಅಪ್ ಟು ಸುಪ್ರೀಂ ಕೋರ್ಟ್ ತನಕ ನಿಮ್ಮ ವಿರುದ್ಧ ಕೇಸು ನಾವು ಫೈಲ್ ಮಾಡ್ತೀವಿ. ಅದಕ್ಕೋಸ್ಕರ ನಾವು ICJ ಇಂಟರ್ನ್ಯಾಷನಲ್ ಕೌನ್ಸಿಲ್ ಫಾರ್ ಜರ್ನಲಿಸ್ಟ್ ಅಂತ ಇರೋದು. ಸೊ ನಾವು ಅದನ್ನು ಯಾವತ್ತೂ ಮಾಡಿದ್ದೀವಿ. ಅದಕ್ಕೋಸ್ಕರ ಅವ್ರು ನನ್ನ ಜರ್ನಲಿಸ್ಟ್ಗಳ ಅಡ್ವೊಕೇಟ್ ಅಂತ ಕರೆದ್ರು. ಹ್ಯಾಪಿ, ಸಂತೋಷ. ಜರ್ನಲಿಸ್ಟ್ ಅಡ್ವೊಕೇಟ್ ನಂದು ಒಂದು ಟೈಟ್ಲ್ ಕೊಡ್ತಾ ಇದ್ದಾರಲ್ಲ, ಅದಕ್ಕೆ ಸಂತೋಷ ಪಡಬೇಕಲ್ಲ. ಅದಕ್ಕೆ ಸರ್ ಈ ಬಗ್ಗೆ ಯಾರಾದರೂ ಸಚಿವರಿಗೆ ಏನಾದರೂ ಮನವಿ ಪತ್ರ ಅಥವಾ ಏನಾದರೂ? ಸಚಿವರಿಗೆಲ್ಲ, ರಾಜ್ಯಪಾಲರಿಗೂ, ಮತ್ತು ನಾನು ಇದ್ರ ಬಗ್ಗೆ ಹಿಂದೆನೂ ಹೇಳಿದ್ದೀನಿ. ರಾಜ್ಯಪಾಲರಿಗೆ ಆ ಥರ ಎಲ್ರಿಗೂ, ಗೋವಾ ರಾಜ್ಯಪಾಲರಿಗೆ ಆ ಥರ ಎಲ್ಲ ನಮ್ಮ ಭಾರತ ದೇಶದಲ್ಲಿರುವಂಥ ಎಲ್ಲ ರಾಜ್ಯಪಾಲರಿಗೂ ನಾವು ಭೇಟಿ ಮಾಡಿ ಎಲ್ರಿಗೂ ನಾವು ಇದ್ರ ಬಗ್ಗೆ ಒಂದು ರಿಕ್ವೆಸ್ಟೇಷನ್ ಕೊಟ್ಟಿದ್ದೀವಿ. ನೀವು ಈ ಬಿಲ್ನ ಒಂದು ತನ್ನಿ ಅಂತ. ಆದರೆ ಇವಾಗ ಏನಂದರೆ ಆ ಬಿಲ್ಲಲ್ಲಿ ಇದನ್ನು ಒಂದು ಆ್ಯಡ್ ಮಾಡಿಸಿ. ಏನಂದರೆ ಈ ಜರ್ನಲಿಸ್ಟ್ ಪ್ರೊಟೆಕ್ಷನ್ ಬಿಲ್ ಅಂತ ನೀವು ಬರುವಾಗ ಅದರಲ್ಲಿ ಆ ಜರ್ನಲಿಸ್ಟ್ಗಳ ಮೇಲೆ ಕೇಸ್ ಮಾಡುವಾಗ ಮ್ಯಾಜಿಸ್ಟ್ರೇಟ್ರ್ ಪವರ್ ಇದಿಟ್ಟು ಮ್ಯಾಜಿಸ್ಟ್ರೇಟ್ರ್ ಆರ್ಡರ್ ಮೇಲೆ, ಆ ಆರ್ಡರ್ ಮೇಲೆ ಅವ್ರ ಹತ್ರ ಅಪ್ರೂವಲ್ ತೊಗೊಂಡ್ಮೇಲೆ ನೀವು ಇದು ಮಾಡಿ. ಸುಮ್ಮನೆ ಬಂದು ಕೇಸ್ ರಿಜಿಸ್ಟರ್ ಮಾಡಬೇಡಿ. ಅದೇ ಈಗ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಥವಾ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ, ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ನಾವು ಅಪಾಯಿಂಟ್ಮೆಂಟ್ ಕೇಳಿದ್ದೀವಿ. PTIಗೂ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೂ ನಾವು ಕೇಳಿದ್ದೀವಿ. ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾಗೂ ನೀವು ಕೇಳಿದ್ದೀವಿ. ಕೇಳಿ. ಈಗ ಸೀನಿಯರ್ ಜರ್ನಲಿಸ್ಟ್ಗಳಿಗೆ ಮೀಟ್ ಆಗೋ ಚಾನ್ಸಸ್ ಇದೆ? ಎಲ್ಲರೂ ಭೇಟಿ ಮಾಡ್ತಾನೇ ಇದ್ದೀವಿ. ಡೈಲಿ ನಾವು ಅದು ಡೈಲಿ ಮಾಡ್ತಾಯಿದ್ದೀವಿ. ಎಲ್ಲರನ್ನ ಭೇಟಿ ಮಾಡ್ತಾಯಿದ್ದೀವಿ, ಮಾತಾಡ್ತಾ ಇದ್ದೀವಿ. ಈ ಬಿಲ್ಲನ್ನು ತರೋದಕ್ಕೆ ನಾವು ನಮ್ಮ ಕಡೆಯಿಂದ, ನಮ್ಮ ICJ ಕಡೆಯಿಂದ ಎಲ್ಲ ಥರ ಪ್ರೆಷರ್ನ ತರ್ತಾ ಇದ್ದೀವಿ. ಸರ್ ಹಿರಿಯ ಪತ್ರಕರ್ತರು ನಿಮ್ಮ ಜೊತೆ ಈ ವಿಷಯದಲ್ಲಿ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಸರ್? ನಾವು ಹೇಳ್ತಾ ಇರೋದೇನೆಂದರೆ, ಅಕ್ರಿಡೇಷನ್ ಕಾರ್ಡ್ ಇಟ್ಕೊಂಡಿರೋ ಎಲ್ಲ ಜರ್ನಲಿಸ್ಟ್ಗಳು ಇವಾಗ ಒಂದು ಯೂಟ್ಯೂಬ್ ಚಾನಲ್ ಇಟ್ಕೊಂಡ್ರೆ ಮತ್ತು ಅದೇ ಥರ ಒಂದು ಫೇಸ್ಬುಕ್ ಅಕೌಂಟ್ ಇಟ್ಕೊಂಡವ್ರಲ್ಲ ಪತ್ರಿಕೆ ಅವ್ರು ನಾವು ಹೇಳೋಕ್ಕಾಗಲ್ಲ. ಸೊ ಅಕ್ರಿಡೇಷನ್ ಕಾರ್ಡ್ ಗೌರ್ಮೆಂಟ್ ರೆಕಗ್ನೈಸ್ ಆಗಿರೋರಿಗೆ ಈ ಬಿಲ್ಲಲ್ಲಿ ಇಂಪಾರ್ಟೆನ್ಸ್ ಬರಬೇಕು.